ನೋಡಿ ರೈತ ಮಿತ್ರರು, ಇವತ್ತು ನಾನು ರಿಟರ್ನ್ ವಾಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಜೈನ್ ಕಂಪ್ನಿದು. ಇದು ರಿಟರ್ನ್ ವಾಲ್ ಇದೆಯಲ್ಲ, ಇದು MS ಇದ್ರ ಬದಲು ನಾನು ಫಿನಾಲಿಕ್ಸ್ ಪೈಪ್ ಹಾಕೋಕ್ಕೋಸ್ಕರ ತಂದಿದ್ದೀನಿ. ಜೀವಾಮೃತ ಕೊಡ್ತೀವಲ್ಲ ಕುಡಿಯೋ ನೀರಿಗೆ ಒಂದು ಮನೆಗೆ ಪೈಪ್ಲೈನ್ ತಕ್ಕಂತೀವಿ. ಅದಕ್ಕೆ ಜೀವಾಮೃತ ಮಿಕ್ಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ರಿಟರ್ನ್ ವಾಲ್ ಆಗ್ತಾ ಇರೋದು. ಅದನ್ನು ಆ ಥರದ್ದು ಹಾಕಬೇಕು ಅಂದರೆ ನಾವು FT ಎಲ್ಲ ಹಾಕಬೇಕು. ಇದು ಪ್ಲೈನ್ ಬರೋದ್ರಿಂದ PVC ಪೈಪ್ ಹಂಗೆ ಹಾಕೋದು. ಇದು ಯೂನಿಯನ್ ಟೈಪ್ ಬರುತ್ತೆ, ಡಬಲ್ ಯೂನಿಯನ್ನು ನೋಡ್ಬೋದು ನೀವು. ಈ ರೀತಿ ಈ ಪ್ಲಾನ್ಸ್ ಬದಲು ಇದನ್ನು ಬಿಚ್ಚನ್ನು ಸೈಡ್ ಮಾಡ್ಕೊಬೋದು. ಬೋಲ್ಟ್ ನಟ್ ಇರಲ್ಲ, ಏನಿರಲ್ಲ, ಎರಡು ಸೈಡು ಅದೇ ರೀತಿ ಬರುತ್ತೆ ನೋಡಿ. ನೋಡ್ಬೋದು, ಇದು ರಬ್ಬರು. ಇಲ್ಲಿ ಬಾಲ್ ಬರುತ್ತೆ, ಹಾಫ್ ಬಾಲ್, ಇದು ಫುಲ್ ಬಾಲ್ ಬರಲ್ಲ ನೋಡಿ. ಇದು ಈ ರೀತಿ ಬಂದು ಹಿಂಗೆ ಟಚ್ ಆಗುತ್ತೆ, ಇದ್ರ ಮಧ್ಯೆ ನೀರು ಬರಲ್ಲ, ಲಾಕ್ ಆಗುತ್ತೆ. ಇದು ಟ್ರ್ಯಾಕು, ಇದು ಇದರಲ್ಲೇ ವರ್ಕ್ ಆಗೋದು. ಇದಕ್ಕೆ ಫ್ರಿಂಗ್ ಎಲ್ಲ ಬರಲ್ಲ, ಮ್ಯಾನ್ಯುಯಲ್ ಇರೋದ್ರಿಂದ ಏನು ಅಷ್ಟು ಪ್ರಾಬ್ಲಮ್ ಬರಲ್ಲ. ಇದು ಜಾಸ್ತಿ ದಿನ ಬಳಕೆ ಬರುತ್ತಿದ್ದು. ನೋಡ್ಬೋದು ನೀವು, ಒಳಗಡೆ ಈ ರೀತಿ ಇದೆ. ಇದು ಈ ರೀತಿ ಆಯಿಲ್ ಸೀಲ್ ಥರ ಬರೋದ್ರಿಂದ ಇದರಲ್ಲೂ ಪ್ರಾಬ್ಲಮ್ ಬರಲ್ಲ ನಿಮಗೆ, ಜಾಸ್ತಿ ದಿನ ಬಳಕೆ ಬರುತ್ತಿದ್ದು. ಇದು ಯೂನಿಯನ್ ಥರ ವರ್ಕ್ ಆಗುತ್ತೆ ನೋಡಿ. ಇದು ಥ್ರೆಡ್ ಬಂದ್ಬಿಟ್ರೆ ನಿಮ್ಗೆ FT ಎಲ್ಲ ಹಾಕಿ ಅಲ್ಲೆಲ್ಲ ನೀರೆಲ್ಲ ಲೀಕ್ ಆಗುತ್ತೆ, ದಾರ ಎಲ್ಲ ಹಾಕಬೇಕು. ಇದು ಅಷ್ಟೊಂದು ಥರ ರಿಸ್ಕ್ ಇರಲ್ಲ, ಬರೀ ಗಮ್ಮಕ್ಕೆ ಹಂಗೆ ಹಾಕೋದು. ಇದು ಅದರಲ್ಲಿ ಬಂದರೆ ಬೋಲ್ಟ್ ನಟ್ ಎಲ್ಲ ಬರುತ್ತೆ ರಿಟರ್ನ್ ವಾಲ್ಗಳಿಗೆ. ಇದರಲ್ಲಿ ರಿಟರ್ನ್ ವಾಲ್ ಬರಲ್ಲ, ಥ್ರೆಡ್ ಬರೋದ್ರಿಂದ ಆರಾಮಾಗಿದ್ರೆ ರಸ್ಟ್ ಏನು ಬರಲ್ಲ. ನಿಧಾನಕ್ಕೆ ಇದನ್ನು ಬಿಚ್ಚಿ ಎಲ್ಲ ಹಾಕೊಬೋದು. ಫ್ಲೆಕ್ಸಿಬಲ್ ಎಲ್ಲ ಬೇಡ ಅಂದರೆ ಸ್ಟ್ಯಾಂಡ್ ಸಮೇತನೇ ಬಿಚ್ಬೋದು. ಆ ರೀತಿ ಎಲ್ಲ ವರ್ಕ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನೀವು ಯಾಕೆ ಜೈನ್ ಕಂಪ್ನಿನೇ ಬಳಸಿದ್ದೀರಾ ಸರ್? ಇದು ಹೆವಿ ಬರುತ್ತೆ, ಅದಕ್ಕೋಸ್ಕರ ನಮ್ಗೆ ಬೇರೆ ಕಂಪ್ನಿಲಿ ಈ ಥರ ರಿಟರ್ನ್ ವಾಲ್ ಬಿಟ್ಟಿಲ್ಲ. ಅದಕ್ಕೂ ಹೆವಿ ಬರೋದ್ರಿಂದ ನಾವು ಬಳಸಿದ್ದೀವಿ. ಕುಡಿಯೋ ನೀರಿಗೆ ಅಲ್ವಾ ನಾವು ಪೈಪ್ ತಗೊಳೋದು, ಲೀಕೇಜ್ ಬರಬಾರ್ದು, ಜೀವಾಮೃತ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಚೆನ್ನಾಗಿರೋದೇ ಹಾಕ್ಬೇಕು ಅಂತ ಹಾಕ್ತಾಯಿದ್ದೀನಿ. ಸ್ಪೇರ್ ಸಿಗುತ್ತಾ? ಸ್ಪೇರ್ ಹೋದರೆ ಸ್ಪೇರ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಸ್ಪೇರ್ ಸಿಗದಿದ್ರು ನಿಮಗೆ ಇದನ್ನು ಏನೋ ಪ್ರಾಬ್ಲಮ್ ಆದರೆ ಇದು ಹೊಸದು ಇನ್ನೊಂದು ತಗೊಂಬಂದು ಇದನ್ನು ಬಿಚ್ಚಿಬಿಟ್ಟು ಇದನ್ನು ಮಾತ್ರ ಹಾಕೊಬೋದು. ಇದನ್ನೇನು ಕಟ್ ಮಾಡಿ ಪೈಪೆಲ್ಲ ಕಟ್ ಮಾಡಿ ಹಾಕೋ ಅವಶ್ಯಕತೆ ಇರಲ್ಲ, ಥ್ರೆಡ್ ಇರೋದ್ರಿಂದ ಬಿಚ್ಚಿ ಹಾಕೊಬೋದು. ಏನು ರೇಟ್ ಅದು? ನಮಗೆ ಇದು 600 ರೂಪಾಯಿ ತಗೊಂಡಿದ್ದಾರೆ. ನಿಮಗೆ ಕಡಿಮೆನೂ ಸಿಗ್ಬೋದು, ಒಂದೊಂದರಲ್ಲಿ ಒಂದೊಂದು ರೇಟ್ ಇರುತ್ತೆ. ಇದು 600 ರೂಪಾಯಿ ತಗೊಂಡಿದ್ದಾರೆ ನೋಡಿ. ಇದು ಹಾಕೋದ್ರಿಂದ ಏನು ಉಪಯೋಗ ಅಂದರೆ ಯೂನಿಯನ್ ಥರ ವರ್ಕ್ ಆಗುತ್ತಿದ್ದು. ಎರಡು ಸೈಡ್ ಯೂನಿಯನ್ ಇರೋದ್ರಿಂದ ಕಳಚು ಇಡ್ಬೋದು. ಪ್ಲಾನ್ಸ್ ಬದಲು ಇದನ್ನು ಯೂಸ್ ಮಾಡ್ಕೊಬೋದು. ರಿಟರ್ನ್ ವಾಲು ಆಗುತ್ತೆ. ಆಮೇಲೆ ಇದು ಲೆದರ್ ಬರಲ್ಲ, ಇದರಲ್ಲಿ ರಬ್ಬರ್ದು ಒಂದು ಆಯಿಲ್ ಸೀಲ್ ಬಂದಂಗೆ ಬರೋದ್ರಿಂದ ಇದು ಹೋಗಲ್ಲ ಅಷ್ಟು ಬೇಗ, ನೀರು ಲೀಕ್ ಆಗೋಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಫ್ರಿಂಗ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕೊಡಲ್ಲ, ಮ್ಯಾನ್ಯುಯಲ್ಲಾಗಿ ವರ್ಕ್ ಆಗೋದು. ಇದು ಈ ರೀತಿ ಹಾಕ್ಬೇಕು, ಇದನ್ನು ಚೆನ್ನಾಗಿ ವರ್ಕ್ ಆಗುತ್ತೆ. ಹಿಂಗೆ ಹಾಕಿದ್ರೆ ಒಂದು ಸ್ವಲ್ಪ ಕಡಿಮೆ ಪ್ರೆಷರ್ ಇದ್ದಾಗ ಮಾತ್ರ ವರ್ಕ್ ಆಗುತ್ತೆ. ಹಿಂಗೆ ಹಾಕಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಅಥವಾ ಈ ಥರ ಹಿಂಗೆ ಕ್ರಾಸಲ್ಲಿ ಹಾಕಬೇಕು, ಒಂದು ಸ್ವಲ್ಪ ಇದಕ್ಕೆ ಲೋಡ್ ಬೀಳಬೇಕು, ಯಾವಾಗಲೂ ಇದು ಮುಚ್ಚೆ ಇರಬೇಕು, ಆ ರೀತಿ ಹಾಕಬೇಕು. ಈ ಥರ ಮಧ್ಯ ರೀತಿ ನಿಂತ್ಕೊಂಡಾಗ ಹಾಕ್ಬಾರ್ದು. ಇದನ್ನು ಈ ರೀತಿ ಹಾಕಿದ್ರೇ ಚೆನ್ನಾಗಿ ವರ್ಕ್ ಆಗೋದು. ಮಾರ್ಕಿಂಗ್ ರೀತಿಯೇ ನೀವು ಹಾಕ್ಕೊಬೇಕು. ಈ ರೀತಿ ಎಂಟ್ರಿ ಆಗಿ ಈ ರೀತಿ ಎಕ್ಸಿಟ್ ಆಗುತ್ತೆ.